Hi guys, welcome back to my channel. So today's theme is all about like ಇವಾಗ already fest week ನಡೀತಾ ಇದೆ. So ಅದಕ್ಕೆ ಈ week ಅಲ್ಲಿ ಮತ್ತೆ ಇದೇನು ಬಂದಿದೆ, this is today's art, something like you do tattoos or some face painting, whatever the art you have, you can showcase that. So ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನೆ ಹೇಳಿದ್ದೆ ಅಲ್ವಾ ನಾನು ಏನಿದು ಸನ್ ಥರ ರೆಡಿ ಆಗ್ತೀನಿ, whatever bullshit ನಾನು ನಿನ್ನೆ ಸುಮ್ಮನೆ ಮಾತಾಡ್ತೀನಿ ಹಂಗೆ ಬ್ರೈಟ್ ಆಗಿರ್ಬೇಕು, ಅದಿರ್ಬೇಕು ಇದಿರ್ಬೇಕು ಅಂತ ಎಲ್ಲ ಕ್ಯಾನ್ಸಲ್. ಯಾಕೆ ನೆನಪಾಗಿಲ್ವಾ ಅದೇನ ಹೇಳಿದ್ದೆ ಅಂತ? ನೆನ್ಪು ಮಾಡ್ಕೊಂಬಿಡಿ ಒಂದ್ಸಲ. ನಾನು ಸನ್ ಚೂಸ್ ಮಾಡಿದ್ದೀನಿ ಬಿಕಾಸ್ ಇಟ್ಸ್ ವೆರಿ ಬ್ರೈಟ್, ಸೊ ಐ ಲೈಕ್ ಬ್ರೈಟ್ ಥಿಂಗ್ಸ್. ಜೀವನ ಅಂತೂ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಡೀತಿದೆ, ಅಟ್ಲೀಸ್ಟ್ ಹಂಗಾನ ಕಲರ್ಫುಲ್ ಆಗಿರಲಿ ಅಂತ. ನೆನಪಾಯ್ತಾ ಇವಾಗ? ಈ ಥರ ಹೇಳಿದ್ದೆ ನಾನು, ಬ್ರೈಟಾಗಿ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ. ಸೊ ಇವಾಗ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ವಿ ಆರ್ ಜಸ್ಟ್ ಗೋಯಿಂಗ್ ಸಿಂಪಲ್ ವಿತ್ ನಾನು ಫ್ಲವರ್ ಥರ ರೆಡಿ ಆಗ್ತೀನಿ ಆ್ಯಂಡ್ ಮೈ ಫ್ರೆಂಡ್ ಇಸ್ ಗೆಟಿಂಗ್ ರೆಡಿ ಲೈಕ್ ಅ ಸ್ಟಾರ್ಸ್ ಆ್ಯಂಡ್ ಮೂನ್. ನಾನು ಸಣ್ಣ ಆಗಬೇಕಿತ್ತು, ಬಟ್ ಸಣ್ಣ ಆಗೋಷ್ಟು ವಾಟ್ ಎವರ್ ದ ಮೇಕಪ್ ಐಟಮ್ಸ್ ನನ್ನ ಹತ್ರ ಏನೂ ಇಲ್ಲ ಬ್ರೈಟ್ ಆಗಿ ಇರೋಷ್ಟು. ಆ್ಯಂಡ್ ಐ ಡೋಂಟ್ ಹ್ಯಾವ್ ದಟ್ ಔಟ್ಫಿಟ್ ಆಲ್ಸೋ ಪ್ರಾಪರಾಗಿ. ಐ ಹ್ಯಾವ್ ಸಮಥಿಂಗ್ ದಸ್ ಲೈಕ್ ಫ್ಲೋರಲ್ ನಂಗೆ ತುಂಬ ಇಷ್ಟ ಆಯ್ತು ಇದು ಹಾಕೊಂಡಿರೋದು. ಸೊ ಹ್ಯಾವ್ ಅ ಕ್ಯೂಟ್ ಇಯರಿಂಗ್ ಪೀಸ್ ಆಲ್ಸೋ. ಇನ್ನೂ ಎಷ್ಟು ದಿನ ಅಂತ ಇಟ್ಟು ಅಟ್ಲೀಸ್ಟ್ ಇವಾಗಾದರೂ ಹಾಕೊಂಡು ಫುಲ್ ಜಿಂಗಾಲೆಲ್ಲ ಮಾಡೋಣ ಅಂತ. ವೇಟ್. So here we go. So this was gifted my best friend Sudiksha. This is for you. ಇವಾಗ ಕಾಲೇಜಿಗೆ ಹೋದ್ಮೇಲೆ ರೆಡಿ ಆಗ್ತೀವಿ ಏನು ಎತ್ತ ಅಂತ. ಹಿಂಗೆ ಮುರ್ದಾಕತ್ ಕ್ಲಿಪ್ ನಾನು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಿಂಗೆ ಇದಕ್ಕೆ ನಮ್ಮ ಅಮ್ಮ ನನಗೆ ಕ್ಲಿಪ್ ಕೊಡ್ಸಲ್ಲ, ಬರೀ ಮುರ್ದಾಕೊಂತಿರ್ತೀನಿ ಅಂತ ಸುಮ್ಮನೆ ಹಿಂಗೆ ಬಿಸಾಡ್ಬಿಡೋದು ಅಷ್ಟೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಲೆಕ್ಕಕ್ಕೆಲ್ಲ ಏನೂ ಇಲ್ಲ. ತಲೆ ಕೂಲ್ ಸೆಟ್ ಮಾಡ್ಕೊಂಡ್ಬರ್ತೀನಿ. One eternity later. ಹಿಂಗೆ ಮಾಡ್ತಿರ್ತೀನಿ, ಲೇಟ್ ಆಗತ್ತೆ. ಕ್ಲಾಸಿಗೆ ಹೋಗ್ತಿದ್ದಾಗೆ ಬೈಸ್ಕೊಂತೀನಿ ನನ್ನ ಫ್ರೆಂಡ್ಸ್ ಕೈಲಿ, ಯಾವಾಗಲೂ ಏನೋ ಒಂದು ಲೇಟ್ ಮಾಡ್ತಿರ್ತೀನಿ. ಅಲ್ಲಿಗೆ ಹೋದ್ಮೇಲೆ ಮೇಕಪ್ ಮಾಡ್ಕೊಳ್ಳೋಣ ಅಂತ ಇದೀವಿ. ಫಸ್ಟ್ ಕ್ಲಾಸ್ ಬಂಕ್ ಆದ್ರೂ ಆಗಬಹುದು. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ ಏನೋ ಗೊತ್ತಿಲ್ಲ ಇನ್ನು. ಫಸ್ಟ್ ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಆಮೇಲೆ ಮೇಕಪ್ ಮಾಡ್ಕೊಂಡು ಬರೋಣ. ಸೊ I'll meet you all in the college, guys. Bye-bye. ಜೀವನ ಪೂರ್ತಿ ಬರೀ ಕಿತಾಪತಿ ಮಾಡಕ್ಕೆ ಹುಟ್ಟಿದ್ದೀನಿ ಅನಿಸ್ತಿದೆ ನನಗೆ. ಹಾಕೊಂಡಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ? ಎಲ್ಲ ರೆಡಿಯಾಗಿ ಬಂದಿದ್ದೀನಿ ಅಂತ ಅನ್ಕೊಂಡೆ, ಬಟ್ ಇನ್ನೂ ರೆಡಿ ಆಗಿಲ್ಲ. ನಾನು ಇನ್ನೂ ಲೇಟ್ ಆಯಿತು, ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ನಾನು ಇನ್ನೂ ರೆಡಿ ಆಗಿಲ್ಲ. ಸೊ ಇವಾಗ ಸಜ್ಜದ್ ಬರ್ತಾಳೆ ಆಫ್ಟರ್ ಶಿಕಮ್, ಅವಳು ರೆಡಿ ಆಗ್ತಾಳೆ, ನಾನು ರೆಡಿ ಆಗ್ತೀನಿ. ಹಾಫ್ ರೆಡಿ ಆಗ್ಬೋದೇನೋ. ಐ ನಾಟ್ ಇಂಟ್ರೆಸ್ಟೆಡ್ ಇವಾಗ ಏನು ಸಣ್ಣ ಹಾಕೋಣ, ಮೂನ್ ಹಾಕೋಣ, ಏನು ಇಂಟ್ರೆಸ್ಟ್ ಇಲ್ಲ, ಎಲ್ಲ ಹೋಗಿದ್ರೆ ಇಂಟ್ರೆಸ್ಟು. ಸೊ ನೋಡೋಣ ಇವಾಗ ಏನಾಗ್ಬೋದು ಏನೇನು ಅಂತ. ಮಾರಲ್ ಆಫ್ ದ ಸ್ಟೋರಿ, ಫೆಸ್ಟ್ ಸ್ಟಾರ್ಟ್ ಆದರೆ ಮುಗೀತು, ಬಂಕ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇವಳಿಂದನೇ ನಾನು ಅಳಗ್ತಿರೋದು ಇಷ್ಟೊಂದು. ಲ್ಯಾಬ್ ಮ್ಯಾನ್ಯಲ್ ಎತ್ಕೊಂಬಂದಿದ್ದೀನಿ, ಅಬ್ಸರ್ವೇಷನ್ ಎತ್ಕೊಂಬಂದಿದ್ದೀನಿ, ಆದರೂ ಕ್ಲಾಸಿಗೆ ಹೋಗ್ತಾ ಇಲ್ಲ. ನಾನು ಮ್ಯಾನ್ಯುವಲ್ ಅಬ್ಸರ್ವೇಷನ್ ತಂದಿಲ್ಲ, ಅದಕ್ಕೆ ಕ್ಲಾಸ್ ಬಿಡ್ಸೋಣ. ಅದಕ್ಕೆ ಇಲ್ಲಿವರೆಗೂ ನಂಗೆ ನೆನಪಾಗಿಲ್ಲ ಅದು. ನೀನು ಇವಾಗ ಹೇಳಿದ ತಕ್ಷಣ ಅಲ್ಲ ಬೇಡ ಬ್ರೋ, ಏನೋಗ್ತೆ ಕ್ಲಾಸಿಗೆ ಅಟೆಂಡೆನ್ಸ್ ಇದೆಯಲ್ಲ ಬ್ರೋ ಅಂತ. ಇವಾಗ ಅಕ್ಕ ನಿಜ ಇವಾಗ ಬಾಯ್ಗೆ ಬರ್ತೀನಿ. ಚೆನ್ನಾಗಿ ಬ್ಲಶ್ ಹಾಕಿ ಈ ಥರ ಮಾಡೋಣ. ಅವಾಗಲೇ ತೋರಿಸಿದೆ ಅದನ್ನ. ಇವಾಗ ಏನೋ ಒಂದು ಇನ್ಸ್ಪಿರೇಷನ್ ನೋಡಿದಾಳೆ, ಆ ಇನ್ಸ್ಪಿರೇಷನ್ ನನ್ನ ಮುಖದ ಮೇಲೆ ಹಾಕ್ತಾಳಂತ ಇವರು. ಇನ್ಸ್ಪೋ ಏನೋ ಒಂದು ನಿನ್ ಜನ್ಮಕ್ಕೆ ಹೋಗೋ ಹಾಕು. ಒಟ್ಟಿನಲ್ಲಿ ಅಪ್ಪ ಹೆಂಗಿದ್ದೆ ನಾನು, ಹೆಂಗೆಲ್ಲ ಆಗ್ತಿದ್ದೀನಿ. ನೋಡೋರು ಏನು ಅನ್ಕೊಂತಾರೆ, ಇವಳು ಕಾಲೇಜಿಗೆ ಬುಕ್ ತಂದಿಲ್ಲ ಅನ್ಸುತ್ತೆ, ಬ್ಯಾಗಲ್ಲಿ ಅದರಲ್ಲಿ ಏನಿದೆ ಅಂತ ವಾಟ್ಸ್ ಇನ್ ಮೈ ಬ್ಯಾಗು ಮಾಡ್ತೀನಿ. ಇವಾಗ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡ್ತೀನಿ. ಅವಳದಿರೋದೆಲ್ಲ ನನ್ನ ಬ್ಯಾಗಲ್ಲೂ ತುರ್ಕಿ ಹೇಳೆ, ಅದನ್ನು ತೋರಿಸ್ತೀನಿ. ವಾಟ್ಸ್ ಇನ್ ಮೈ ಬ್ಯಾಗ್, ವಾಟ್ಸ್ ಇನ್ ಹರ್ ಬ್ಯಾಗ್. ಇವಾಗ ನೋಡಿ, ನಾನು ಆಲ್ರೆಡಿ ರೆಡಿಯಾಗಿ ಬಂದಿದ್ದೆ. ನಂದು ಇದೊಂದು ಡ್ರೆಸ್ ಬಿಟ್ಟರೆ ನಾನು ಏನೂ ಹಾಕೊಳ್ಳೋದಿರಲಿಲ್ಲ, ಮಿಕ್ಕಿದೆಲ್ಲ ನಾನು ಅವಳಿಗೋಸ್ಕರನೇ ತಂದಿರೋದು. ಇದಕ್ಕೆ ಹುಡುಗ ಬೇಡ ಅನ್ನೋದು. ಇಷ್ಟೆಲ್ಲ ಎಫರ್ಟ್ಸ್ ಹುಡುಗ ಆಗ್ತಾನ ಹೇಳಿ? ಹಾಕಲ್ಲ. ಏನು ಗೊತ್ತು, ನನ್ನ ಬ್ಯಾಗಲ್ಲಿ ಏನಿರುತ್ತೋ ಏನಿರಲ್ಲ ನನಗೆ ಗೊತ್ತಿಲ್ಲ. ಇವಾಗೆಲ್ಲ ಹುಡುಕ್ಬೇಕು ನನ್ನ ಬ್ಯಾಗಲ್ಲಿ. ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ಲ ಫ್ರೆಂಡ್ಸ್? ಇಲ್ಲಿ ಬಾ, ಚೂರು ಬಾ, ಇಲ್ಲಿ ಬಾ. ಹೆಂಗೆ ಇಟ್ಕೊಂಡು ಮೂನು ಸಣ್ಣ ಏನಕ್ಕೆ ಬೇಕು ನಿನಗೆ? ಇಟ್ಸ್ ಓಕೆ ಗೈಸ್, ಲೊಕೇಶನ್ ಸ್ವಲ್ಪ ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ. So here we present again Tanmay. Hi guys. Show me your neck. Okay. Yes. Yeah.
ಐ ಓ ಡ್ಯಾಮ್ ಸನ್ಲೈಟ್ ಹಿಟ್ಟೋದಕ್ಕೆ ಚೆನ್ನಾಗಿ ಅನಿಸ್ತಿದೆ. ಹೂ ಅಲ್ಲಿ ನೋಡು, ಕೈ ನೋಡು. ಐ ಡಿಡ್ಂಟ್ ಸಿ ಯುವರ್ ಹ್ಯಾಂಡ್. ಟೂ ಗುಡ್. ಹಿಂಗಿಡಿ. ವಾವ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಮ್ಮ ಕಾಲೇಜಲ್ಲಿ ಯಾರೂ ಹಾಕಿಲ್ಲ, ನಾವಷ್ಟೇ. ಸೊ ಗೈಸ್, ಐ ವಾಸ್ ಸೋ ಎಕ್ಸೈಟೆಡ್. ಲೈಕ್ ಇವತ್ತು ಎಲ್ಲರೂ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಹಾಕೊಂಡ್ ಬರ್ತಾರೆ ಅಂತ ನೋಡಿದ್ರೆ ನನ್ ಆಫ್ ದ ಮೋರ್ ಇಟ್. ಸೊ ಇವಾಗ ನಾವು ಸ್ಪೆಷಲ್ ಸೆಲೆಬ್ರಿಟೀಸ್ ತರ ಕಾಣಿಸ್ತಾ ಇದೀವಿ ಅಷ್ಟೇ, ನಾವುಗಳೇ ಹಾಕೊಂಡು. ನನಗೆ ಕ್ಲಾಸಿಗೆ ಹೋಗಿ ಇವಾಗ ಆಲ್ರೆಡಿ ಅಜೀಬ್ ಆಗ್ತದೆ. ಒಂಥರ ಅನಿಸ್ತಾ ಇದೆ. ಅದು ನಾನು ನೋಡು, ಇವಳು ಎಷ್ಟು ಚೆನ್ನಾಗಿ ಹಾಕಿದಾಳೆ. ಯು ಬೋತ್ ಗೋ ದೇರ್. ನಿಮ್ಮಿಬ್ರು ವಿಡಿಯೋ ಮಾಡೋದೇ ನನ್ನ ಬ್ಲಾಗ್ ಆಗೈತೆ. ನಂದು ದಿನ ಇದೇ ಆಗಿದೆ ಬ್ಲಾಗು. ಶಿ ಈಸ್ ಲುಕಿಂಗ್ ಲೈಕ್ ಮೂನ್ ಆ್ಯಂಡ್ ಶಿ ಈಸ್ ಲುಕಿಂಗ್ ಲೈಕ್ ಅ ಸ್ಟಾರ್ ಆ್ಯಂಡ್ ಸನ್ ಇಸ್ ವೇಟಿಂಗ್ ಹಿಯರ್. ಏನು ಸನ್ನಿಗೆ ಏನು ರೆಡಿನೇ ಇಲ್ಲ, ಯಾಕಂದ್ರೆ ಸನ್ ಇಸ್ ಆಲ್ರೆಡಿ ಬ್ರೈಟ್. Sun has to rise yet. Bro, flower. ಸನ್ ಇಸ್ ಸನ್ಫ್ಲವರ್. No, it's like the night is rising now. It will end and then sun will rise later. ಹೆಂಗೆ ಹೆಂಗೆ ಬಂತಾರ? ಏನೋ ಹೊಡೆದ್ಲು ಡೈಲಾಗು ಸುಮ್ಮನೆ. Thank you. ಓಕೆ ಗೈಸ್, ಚೆನ್ನಾಗಿ ಕಂತೀನಿ ತಾನೆ. ನಾನು ರೆಡಿ ಆದ್ಮೇಲೆ ಕಾಲ್ ಮಾಡ್ತೀನಿ. ಸಾರಿ, ಕಾಲ್ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತೀನಿ. ಮಾಡಿ. 11 ಇಂದ ಕ್ಲಾಸ್ಗೆ. ಮನೆಗೆ ಗೊತ್ತಿಲ್ಲ. ಬೇಗ ಹಾಕೋ, ನನ್ನ ಟೈಮ್ ಇಲ್ಲ. ಐ ಆಮ್ ಮೀಟಿಂಗ್. ಇನ್ನು 2 ಕ್ಲಾಸ್ ಇಲ್ಲಿ ಆಯ್ತು. ಐ ಆಮ್ ಮೀಟಿಂಗ್. ಸುಮ್ಮನೆ ಇದ್ದೆ, ಚೆನ್ನಾಗಿ ಮಾಡ್ತಿದ್ದೆ. ಇಲ್ಲ ಅಂತ ಏನು ಮಾಡಕ್ ಬರಲ್ಲ. ಪ್ಲೀಸ್. ಇಷ್ಟು ಬೈಕ್ ವೇಟ್ ಮಾಡಿ. ಸುಮ್ಮನೆ ಮಾಡಬೇಡ, ನನ್ನ ತಟ್ಟಲು. ಹಾ, ಈ ಕಡೆ ಟರ್ನ್ ಆಗು. ಇದೆಲ್ಲ ಮೇಕಪ್ಪು ಇವಾಗ ಬಂದ್ಮೇಲೆ ಆಗಿದೆ. ಇನ್ನು ಕ್ಲಾಸಿಗೆ ಹೋದ್ಮೇಲೆ ರಿಯಾಕ್ಷನ್ಸ್ ಯಾರ್ದು ನೋಡಿಲ್ಲ. ಕ್ಲಾಸಿಗೆ ಹೋದ್ಮೇಲೆ ರಿಯಾಕ್ಷನ್ಸ್ ನೋಡೋಣ. ಸೊ ದಿಸ್ ಇಸ್ ವಾಟ್ ಸನ್ಫ್ಲವರ್. ನಾನು ಇವಾಗ ನಾನು ಸನ್ಫ್ಲವರ್ ಲೈಕ್ ಫ್ಲವರ್ ಟೈಪ್ ಇದ್ದೀನಿ. ಇವಳು ಮೂನ್ ಆಗಿದ್ದಾಳೆ, ನೀನು ಸ್ಟಾರ್ ಆಗಿದೆಯಾ. ಸೊ ಸನ್ ಮೂನ್ ಸ್ಟಾರ್ ಇರಬೇಕಿತ್ತು, ಬಟ್ ಇವಾಗ ಫ್ಲವರ್ ಮೂನು ಸ್ಟಾರ್ ಆಗೋಗಿದೆ ಇವಾಗ. ನೀನು ಹಿಂಗೆ ತೋರಿಸಿ, ಈ ಕಡೆನೇ ಜಾಸ್ತಿ ಚೆನ್ನಾಗಿ. ಈ ಕಡೆ ಕಡೆ ಇರೋದು ಯಾವ ಕಡೆ ತರಿಸ್ಬೇಕು ನಾನು? ಎರಡು ಹಿಂಗೆ ಅನ್ನಿಲ್ಲ. ಸೊ ಯಾ ಗೈಸ್, ಕ್ಲಾಸಿಗೆ ಹೋದ್ಮೇಲೆ ಇವಾಗ ಹಾಫ್ ಕ್ಲಾಸಿಗೆ ಹೋಗ್ತಾ ಇದೀವಿ. ರಿಯಾಕ್ಷನ್ಸ್ ನೋಡೋಣ. ಹಾಫ್ ಡೇಗೆ ಹೋಗ್ತಾ ಇದೀವಿ, ಎಲ್ಲರೂ ಹಾಫ್ ಡೇಗೆ ಮನೆಗೆ ಹೋಗ್ಬೇಕಾ ಹೋಗ್ಬೇಕು. ಇವಾಗ? ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಪರವಾಗಿಲ್ಲ, ಕ್ಲಾಸಿಗೆ ನೋಡು, ಹೋಗೋಣ. ಪ್ಲೇಟ್ ಚೆಕ್ ಮಾಡ್ತಿದ್ದಿಲ್ಲ. ಕ್ಲಾಸಿಗೆ ಹೋಗೋಣ. ವಿ ಹ್ಯಾವ್ ಟು ಶೋ. ಏ, ನಾನು ಅವಾಗಿಂದ ಬೇಡ ಅಂತಿದ್ದೆ. ML ಕ್ಲಾಸ್ ಅವಳೊಬ್ಳೆ. ಫ್ಯಾಷನ್ ಲೇಟ್, ಇಟ್ಸ್ ಓಕೆ, ಫ್ಯಾಷನಬಲಿ ಲೇಟ್. ದಿಸ್ ಇಸ್ ಫಾರ್ ದ ಫೈನಲ್ ಲುಕ್ ಗೈಸ್. ಸೊ ಈ ಥರ ಎಲ್ಲ ಮೇಕಪ್ ಮಾಡಿದ್ದಾರೆ. ಈ ಕಡೆ ದ ಗ್ಲಿಟರಿ ಐ, ಸೊ ಎವ್ರಿಥಿಂಗ್ ಇಟ್ ಇಸ್ ಸೋ ಗುಡ್. ಲೈಕ್ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಸಮಥಿಂಗ್ ಐವ್ ಟ್ರೈಡ್ ಲೈಕ್ ದಿಸ್. ತುಂಬ ಕ್ಯೂಟ್ ಅನಿಸ್ತಿದೆ, ಬಟ್ ದಿಸ್ ಇಸ್ ನಾಟ್ ಮೈ ಸ್ಟೈಲ್. ಲೈಕ್ ನಾಟ್ ಎಟ್ ಆಲ್ ಮೈ ಸ್ಟೈಲ್, ಬೀಯಿಂಗ್ ಅ ವೆರಿ ಸಾಫ್ಟ್ ಗರ್ಲ್ ಲುಕ್. ತುಂಬ ಫ್ಯಾನ್ ಸೌಂಡ್ ಮಾಡ್ತಿದೆಯಲ್ಲ, ಆಫ್ ಮಾಡೋಣ. ಎಷ್ಟು ಸೌಂಡ್ ಮಾಡ್ತಿದೆ ಅವಾಗಿಂದ ಅದು. ಓಕೆ, ಈ ವಿಡಿಯೋ ಅಷ್ಟು ಕರೆಕ್ಟಾಗಿ ಆಗಿಲ್ಲ, ನನಗೂ ಗೊತ್ತು. ತುಂಬ ಕಟ್ಸು ಆ ಕಡೆ ಈ ಕಡೆ ಏನೇನೋ ಆಗಿ ಹಿಂಗಿಂಗೋ ಆಗಿ, ಫೋನಲ್ಲಿ ಚಾರ್ಜ್ ಇದ್ದಿಲ್ಲ, ಕ್ಲಾಸಿಗೆ ಅಟೆಂಡ್ ಆಗಿಲ್ಲ, ಏನೇನೋ ಆಯಿತು. ಸೊ ನೆಕ್ಸ್ಟ್ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ನಾಳೆ ಸ್ಪೆಷಲಿ ನಾಳೆ ಸಮಥಿಂಗ್ ಇಸ್ ರಿಯಲಿ ವೆರಿ ಗುಡ್, ಕ್ಯಾರೆಕ್ಟರ್ ಡೇ. ಸೊ ನೀವೆಲ್ಲ ಈಸಿಯಾಗಿ ಗೆಸ್ ಮಾಡ್ಬೋದು ನಾನು ಯಾವ ಕ್ಯಾರೆಕ್ಟರ್ ಮಾಡ್ತೀನಿ, ಯಾವ ಕ್ಯಾರೆಕ್ಟರ್ ಅಂತ. ನೋಡೋಣ ನಾಳೆ ಯಾವ ಥರ ರೆಡಿ ಆಗ್ತೀನಿ, ನಾಳೆ ಯಾವ ಥರ ವ್ಲಾಗ್ ಬರುತ್ತೆ, ಏನು ಎತ್ತ ಎಲ್ಲ ಅಂತ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಲವ್ ಯು ಆಲ್.